ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದು ಬಿಟಿ. ಬಿಗ್ ಬಾಸ್ ವೀಕ್ಷಕರು ಎಲ್ರಿಗೂ ಕೂಡ ಬಿಗ್ ಬಾಸ್ 13 ಸೀಸನ್ಗೆ ಆತ್ಮೀಯ ಸ್ವಾಗತ. ಇವತ್ತು ಬಿಗ್ ಬಾಸ್ ಫಸ್ಟ್ ಎಪಿಸೋಡ್ ಶುರುವಾಗಿದೆ. ಒಂದ್ ರೀತಿ ಕ್ಯೂರಿಯಾಸಿಟಿ ಇತ್ತು, ಯಾವ ರೀತಿ ಇರ್ತೀರಿ ಅಂತ ಹೇಳ್ಬಿಟ್ಟು. ನನಗೂ ಕೂಡ ಬಿಗ್ ಬಾಸ್ ಮನೆಗೆ ಬರ್ಬೇಕು ಅಂತೇಳಿ ಲಕ್ಷಾಂತರ ಮಂದಿ ಪಾರ್ಟಿಸಿಪೇಟ್ ಮಾಡಿದ್ದು, ಅದರಲ್ಲಿ 60 ಜನನ ಫೈನಲ್ ಮಾಡಿದ್ದಾರೆ. ಇವತ್ತಿಂದ ಮೊದಲನೇ ಎಪಿಸೋಡ್ ಶುರುವಾಗಿದೆ. ಮೊದಲನೇ ಎಪಿಸೋಡ್ ಅಲ್ಲಿ 8 ಜನನ ವೇದಿಕೆ ಮೇಲೆ ತಗೊಂಡ್ಬಂದಿದ್ದಾರೆ. ಆ 8 ಜನಗಳಲ್ಲಿ ಒಬ್ಬ ವ್ಯಕ್ತಿ 4 ಜಡ್ಜಸ್ ಗಳಿಂದ ಗ್ರೀನ್ ಅನ್ನ ಪಡ್ಕೊಂಡು ಸ್ಟಾರ್ ಆಗಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ಜೊತೆ 8 ಜನ ಸದಸ್ಯರು ಯಾವ ರೀತಿ ಇತ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ದಯವಿಟ್ಟು ಮಿಸ್ ಮಾಡದೆ ವಿಡಿಯೋವನ್ನ ಎಂಡ್ ವರೆಗೂ ನೋಡಿ. ಮೊದಲನೇದಾಗಿ ಬಿಗ್ ಬಾಸ್ ಅಲ್ಲಿ ಅಗ್ನಿ ಪರೀಕ್ಷೆ ಅನ್ನೋದು ಒಂದ್ ರೀತಿ ಕಾನ್ಸೆಪ್ಟ್, ಒಂದ್ ರೀತಿ ಕ್ಯೂರಿಯಾಸಿಟಿ ಆಗಿದೆ. ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಬಿಗ್ ಬಾಸ್ ಬಗ್ಗೆ ಒಂಥರ ಕ್ಯೂರಿಯಾಸಿಟಿ ಆಗಿತ್ತು. 4 ಜನ ಜಡ್ಜಸ್, ವಿನಯ್ ಗೌಡ, ಸಂಗೀತ್ ಶೃಂಗೇರಿ, ಶ್ರುತಿ ಮೇಮು ಮತ್ತೆ ಚಂದನ್ ಶೆಟ್ಟಿ. ಆ ಜೊತೆ ನಿರಂಜನ್ ದೇಶಪಾಂಡೆ ಆಂಕರ್ ಆಗಿದ್ದಾರೆ. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಇವ್ರನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂತಾರೆ ಅಂದ್ರೆ, ಜಡ್ಜಸ್ ನ ಇವರು ಇಂಪ್ರೆಸ್ ಮಾಡ್ಬೇಕು. ಅಂದ್ರೆ 4 ಜನ ಜಡ್ಜಸ್ ಅಲ್ಲಿ 2 ಕೊಟ್ರೆ ಅವ್ರನ್ನ ಓಲ್ಡ್ ಅಲ್ಲಿ ಇಟ್ಕೊಂಡು ವೇಟಿಂಗ್ ಅಲ್ಲಿ ಇಕ್ತಾರೆ, ರಿಜೆಕ್ಟ್ ಆಗೋದಿಲ್ಲ. 1 ಗ್ರೀನ್ ಬಂದು 3 ರೆಡ್ ಬಂದ್ರೆ ಅವರು ವಾಕ್ಔಟ್ ಆಗ್ತಾರೆ, ಮನೆಗೆ ಹೋಗ್ತಾರೆ. ಅದೇ ರೀತಿ 3 ಬಂದ್ರೆ ಸೆಲೆಕ್ಟ್ ಆಗ್ತಾರೆ. ಇದು ಈ ಅಗ್ನಿ ಪರೀಕ್ಷೆ ಸೆಲೆಕ್ಟ್ ಮಾಡೋ ಒಂದು ಪ್ರಕ್ರಿಯೆ ಆಗಿದೆ. ಸೊ ಈಗ 8 ಜನ ಕಂಟೆಸ್ಟೆಂಟ್ಗಳು ವೇದಿಕೆ ಮೇಲೆ ಬರ್ತಾರೆ. ಆ ವೇದಿಕೆ ಮೇಲೆ ಯಾರ್ಯಾರು ಬರ್ತಾರೆ, ಏನು, ಪ್ರತಿಯೊಬ್ಬರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಫಸ್ಟ್ ಎಂಟ್ರಿ ಕೊಟ್ಟಿದ್ದು ದೀಕ್ಷಾ ಶೆಟ್ಟಿ, 24 ವರ್ಷ, ಉಡುಪಿಯಿಂದ. ಇವ್ರು ಒಂದ್ ರೀತಿ ಕ್ಯೂರಿಯಾಸಿಟಿ ಅನಿಸ್ತು. ಸ್ಟಾರ್ಟಿಂಗ್ ಬಂದಾಗ ಏನೋ ಮಾಡ್ತಾರೆ, ನೋಡೋಣ ಹಾಗೆ ಹೀಗೆ ಅಂತೇಳಿ. ಬಟ್ ಇವ್ರ ಹತ್ರ ಏನು ಅಷ್ಟು ಕಾಣಿಸ್ತಿಲ್ಲ. ಬಟ್ ಇವ್ರಿಗೊಂದು ಟಾಸ್ಕ್ ಅನ್ನ ಕೊಡ್ತಾರೆ. ಇವ್ರು ಒಂದು IT ಕಂಪ್ನಿಯಲ್ಲಿ ಎಂಪ್ಲಾಯ್ ಕೆಲಸ ಮಾಡ್ತಿರಂತೆ. ಆ ಕೆಲಸಕ್ಕೆ ಟಕ್ ಅಂತ ರಿಸಲ್ಟ್ ಕೊಡ್ತೀನಿ ಅಂತ ಹೇಳಿ ಅಂತೇಳಿ ಒಂದು ಟಾಸ್ಕ್ ಕೊಡ್ತಾರೆ. ಈ ಲೇಡಿ ಆ ಟಾಸ್ಕ್ ಅನ್ನ ಕ್ಲಿಯರ್ ಮಾಡ್ತಾರೆ. ಅವ್ರ ಮ್ಯಾನೇಜರ್ ಕಾಲ್ ಮಾಡಿ, ನಾನು ಕೆಲಸ ಇಷ್ಟ ಇಲ್ಲ, ಅಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾರೆ. ಅಂದ್ರೆ ಆ ಜಡ್ಜಸ್ ಕೊಟ್ಟಿರುವಂತ ಟಾಸ್ಕ್ ಅನ್ನ ಇವರು ಕಂಪ್ಲೀಟ್ ಮಾಡ್ತಾರೆ. ಆದ್ರೂ ಕೂಡ ಕಂಪ್ಲೀಟ್ ಮಾಡಿದ್ರು ಕೂಡ ಶ್ರುತಿ ಮ್ಯಾಮ್ ಮತ್ತು ವಿನಯ್ ಗ್ರೀನ್ ಕೊಡ್ತಾರೆ. ಚಂದನ್ ಶೆಟ್ಟಿ ಮತ್ತು ಸಂಗೀತ್ ಶೃಂಗೇರಿ ರೆಡ್ ಕೊಡ್ತಾರೆ. ಅಂದ್ರೆ ನಮ್ಮನ್ನ ಇಂಪ್ರೆಸ್ ಮಾಡಕ್ಕೆ ನೀನ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ರೆಡ್ ಕೊಡ್ತಾರೆ. ಆದ್ರೂ ಕೂಡ ಇವರು ರಿಜೆಕ್ಟ್ ಆಗದೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ. ಎರಡನೇ ಕಂಟೆಸ್ಟೆಂಟ್ ಆಗಿ ಯಾರು ಬರ್ತಾರೆ ಅಂದ್ರೆ, ಮಾಡರ್ನ್ ಕವಿ ಮಂಜಾ ಅಂತ ಬೆಂಗಳೂರು ವ್ಯಕ್ತಿ. ಬಟ್ ಈ ವ್ಯಕ್ತಿ ಒಂದ್ ರೀತಿ ಇಂಟ್ರೆಸ್ಟಿಂಗ್ ಅನಿಸ್ತಾ, ಬಟ್ ಟ್ಯಾಲೆಂಟೆಡ್ ಇದೆ ಅನ್ಸ್ತು. ನೋಡ್ತಾ ಇದ್ರೆ ಇವ್ರನ್ನ, ಓ ಟ್ಯಾಲೆಂಟ್ ಇದೆ ಮನುಷ್ಯ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಅರ್ಹತೆ ಇದೆ ಅಂತ ಅನಿಸ್ತು. ಅವ್ರು ಮಾತಾಡೋ ಸ್ಟೈಲಿ ಆಗಿರ್ಬೋದು, ಶೈಲಿ ಆಗಿರ್ಬೋದು, ಮತ್ತೆ ಆ ಒಂದ್ ರೀತಿ ಜಡ್ಜಸ್ ನ ಒಂದ್ ರೀತಿ ಇಂಪ್ರೆಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ದ. ಬಟ್ ವೆರಿ ಇಂಟ್ರೆಸ್ಟ್ ಅನಿಸ್ತು. ಈ ಕವಿ ಮಂಜನ್ಗೆ 3 ಜನ ಗ್ರೀನ್ ಕೊಡ್ತಾರೆ, ಒಬ್ರು ರೆಡ್ ಕೊಡ್ತಾರೆ. ಅಂದ್ರೆ ಸಂಗೀತ ಶೃಂಗೇರಿ ಒಬ್ಬರನ್ನ ಮಾತ್ರ ಈ ವ್ಯಕ್ತಿ ಕೈಲಿ ಇಂಪ್ರೆಸ್ ಮಾಡೋದಿಕ್ ಆಗ್ಲಿಲ್ಲ. ಅಂದ್ರೆ ಇನ್ನು 3 ಜನ ವಿನಯ್ ಗೈ, ಚಂದನ್ ಗೌಡ, ಶ್ರುತಿ ಮೇಮ್ 3 ಜನನು ಕೂಡ ಗ್ರೀನ್ ಕೊಟ್ಟು ಈ ವ್ಯಕ್ತಿ ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗ್ತಾರೆ. ಮುಂದೆ ಏನಾದ್ರೂ ರೌಂಡ್ ಅಲ್ಲಿ ಪಾಸ್ ಆದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋ ಒಂದು ಅವಕಾಶ ಸಿಗುತ್ತೆ. ಮೂರನೇ ಒಂದು ಕಂಟೆಸ್ಟೆಂಟ್ ಆಗಿ ಈಶಾ ಅಂತೇಳಿ USA ಇಂದ ಒಬ್ರು ಲೇಡಿ ಬಂದಿದ್ದಾರೆ. ಆ ಲೇಡಿ ತುಂಬಾ USA ಇಂದಲ್ಲಿ ಅಲ್ಲೇ ಓದಿ ಅಲ್ಲೇ ಬೆಳೆದಿರೋದಂತೆ. ಇನ್ನು ಇವ್ರಿಗೂ ಕೂಡ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದ್ರೆ, ಅವ್ರ ತಂದೆ ಅವರು ಹೈಸ್ಕೂಲ್ ಓದೋ ಟೈಮ್ ಅಲ್ಲಿ ಒಂದು ಬ್ಯಾಗ್ ಅನ್ನ ಗಿಫ್ಟ್ ಕೊಡ್ಸಿರ್ತಾರಂತೆ. ಅದು ತುಂಬಾ ಪ್ರೀತಿಯಿಂದ, ತಂದೆ ಸೆಂಟಿಮೆಂಟ್ ಅಲ್ವಾ, ಯಾವ್ದೇ ಹೆಣ್ಮಕ್ಳಿಗೆ ಆಗ್ಲಿ ತಂದೆ ಕೊಟ್ಟಿದ ಪ್ರೀತಿಯಿಂದ ಅಂದ್ರೆ ಅದರಲ್ಲಿ ಸೆಂಟಿಮೆಂಟ್ ಇರುತ್ತೆ. ಆ ಬ್ಯಾಗ್ ಅನ್ನ ಅವರ ಒಂದು ಪರ್ಸನಲ್ ಥಿಂಗ್ಸ್ ಜೊತೆ ಕಿತ್ತಾಕ್ಬೇಕು, ಹೊರದಾಕ್ಬೇಕು ಅಂತೇಳಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ಇವರು ಅವ್ರ ಪರ್ಸನಲ್ ಥಿಂಗ್ಸ್ ಎಲ್ಲವನ್ನು ಕೂಡ ಮುರಿದಾಕಿ ಕುಟ್ತಾರೆ. ನೆಕ್ಸ್ಟ್ ಅವ್ರ ಬ್ಯಾಗ್ ಅನ್ನ ಕಿತ್ತಾಕಕ್ ಹೋಗ್ಬೇಕು. ಅವಾಗ ಜಡ್ಜಸ್ ಅನ್ನ ತಡಿತಾರೆ ಜಡ್ಜಸ್ಗಳು. ಯಾಕೆಂದ್ರೆ ನಿಮ್ ತಂದೆ ಸೆಂಟಿಮೆಂಟ್ ಅಲ್ಲ, ಬೇಡ ನೀವು ಮಾಡ್ತಿರಲ್ಲ ಅಂತ ಟ್ರೈ ಮಾಡಿದ್ರೆ, ಬಟ್ ಮಾಡ್ತಾ ಇದೀರಾ, ಬೇಡ ಅಂತೇಳಿ ಸ್ಟಾಪ್ ಮಾಡ್ತಾರೆ. ಆದ್ರೂ ಕೂಡ ಇವ್ರಿಗೆ 2 ಗ್ರೀನ್ ಕೊಡ್ತಾರೆ, 2 ರೆಡ್ ಕೊಡ್ತಾರೆ. ವಿನಯ್ ಮತ್ತು ಶ್ರುತಿ ಮೇಮ್ ಇವ್ರಿಗೆ ಗ್ರೀನ್ ಕೊಡ್ತಾರೆ. ಸಂಗೀತ ಶೃಂಗೇರಿ ಮತ್ತು ಚಂದನ್ ಶೆಟ್ಟಿ ರೆಡ್ ಕೊಡ್ತಾರೆ. ಆದ್ರೂ ಕೂಡ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿಲ್ಲ, ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಇನ್ನು 4th ಕಂಟೆಸ್ಟೆಂಟ್ ಆಗಿ ಯೋಗಿತಾ ಯೋಗಾಶ್ರೀ ಅಂತೇಳಿ ಹಾಸನದಿಂದ ಬಂದಿದ್ದಾರೆ. ಇವರು ಟ್ವಿನ್ಸ್. ನಿಜವಾಗ್ಲೂ ಹೇಳ್ತಾನೆ, ಈ ಎಪಿಸೋಡ್ ಅಲ್ಲಿ ನನಗೊಂದ್ ರೀತಿ ಕ್ಯೂರಿಯಾಸಿಟಿ, ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈ ಕ್ಯಾಂಡಿಡೇಟ್ ನೋಡಿ. ಯಾಕೆಂದ್ರೆ ಟ್ವಿನ್ಸ್ ಇದುವರೆಗೂ ಬಿಗ್ ಬಾಸ್ ಒಳಗಡೆ ಯಾರು ಸಹ ಹೋಗಿಲ್ಲ. ಇವರಿಬ್ರು ಹೋದ್ರೆ ಏನಾದ್ರು ಮ್ಯಾಜಿಕ್ ಮಾಡ್ತಾರ ಅಂದ್ರೆ ನೋಡೋದಕ್ಕೆ ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತೇಳಿ ನನಗೊಂದು ತುಂಬಾ ಕ್ಯೂರಿಯಾಸಿಟಿ ಇತ್ತು ಇವ್ರು ಒಳಗಡೆ ಹೋಗ್ಲಿ ಅಂತೇಳಿ. ಬಟ್ ಇವ್ರು ಸೆಲೆಕ್ಟ್ ಆಗ್ಲಿಲ್ಲ. ಯಾಕೆಂದ್ರೆ ಇವ್ರು ಬರುವಾಗಲೇ ಒಂದ್ ರೀತಿ ಒಂದು ಮಾತಿ ಮೇಲೆ ನಿಂತ್ಕೊಳ್ಳಿಲ್ಲ.
ನಾವಿಬ್ರು ಟ್ವಿನ್ಸು, ನಾವು ಒಬ್ಬನೇ ಮದುವೆ ಆಗ್ತೀವಿ, ಇಲ್ಲ ಟ್ವಿನ್ಸ್ ಇರೋನು ಹುಡುಕ್ತಿವಿ, ಅವ್ರ ನೋಡ್ ಮದುವೆ ಆಗ್ತೀವಿ, ಅಕಸ್ಮಾತ್ ನಮ್ಮ ತಂದೆ ಬಲವಂತ ಮಾಡಿದ್ರೆ ಒಬ್ಬನೇ ಇಬ್ರು ಮದುವೆ ಆಗ್ತೀವಿ, ಹಾಗಾಗಿ ಏನನ್ನೇ ಹೇಳಿದ್ರು. ಹಾಗಾಗಿ ಇವ್ರ ಮಾತ್ ಮೇಲೆ ಇವ್ರು ನಿಂತ್ಕೊಳ್ಳಿಲ್ಲ, ಹಾಗಾಗಿ ಜಡ್ಜಸ್ ನ ಇಂಪ್ರೆಸ್ ಮಾಡೋದ್ರಲ್ಲಿ ಇವ್ರು ಸೋತೋದ್ರು. ಬಟ್ ಒಂದ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ, ಚೆನ್ನಾಗಿರುತ್ತೆ ಒಂದ್ ಎಂಟರ್ಟೈನ್ಮೆಂಟ್ ಅಂದ್ಕೊಂಡೆ. ಬಟ್ ಅದು ಡಿಸಪಾಯಿಂಟ್ ಆಯ್ತು. ಇವರಿಬ್ರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಿಕ್ಕೆ ಒಂದ್ ಚಾನ್ಸ್ ಸಿಗ್ಲಿಲ್ಲ, ಇಬ್ರು ಫೇಲ್ಯೂರ್ ಆಗಿ ಆಚೆ ಹೋದ್ರು. ಇನ್ನು ಫಿಫ್ತ್ ಕಂಟೆಸ್ಟೆಂಟ್ ಆಗಿ ಚರಣ್ ಶೆಟ್ಟಿ ಮಂಗಳೂರಿಂದ ಒಬ್ಬ ವ್ಯಕ್ತಿ ಬಂತಾನೆ. ಆ ವ್ಯಕ್ತಿ ಒಂದ್ ರೀತಿ ನನ್ ಪರ್ಸನಲಿ ಅನ್ಸಿದ್ದು, ಈ ಹಳ್ಳಿ ಕಡೆ ಇರ್ತಾರೆ ನೋಡಿ, ಈ ತಂದೆ ತಾಯಿಗೆ ಮುದ್ದು ಮಗ, ಆಸ್ತಿ ಕೋಟಿಗಟ್ಲೆ ಆಸ್ತಿ ಮಾಡಿರ್ತಾರೆ, ನನ್ನ ಮಗ ಏನ್ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ತಿನ್ಕೊಂಡು ಉಣ್ಕೊಂಡು ನಮ್ ಮುಂದೆ ಜೊತೆಗಿದ್ರೆ ಸಾಕಪ್ಪ. ಆ ರೀತಿ ಈ ಚರಣ್ ಶೆಟ್ಟಿ ನೋಡ್ದಕ್ಕೆ ನನ್ಗೆ ಆ ಫೀಲ್ ಬಂತು. ಇವ್ರು ಎಲ್ಲೂ ಕೆಲಸ ಸಿಕ್ಕಿಲ್ಲಂತೆ, ಇವ್ರನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡಿಲ್ಲಂತೆ, ಎಲ್ಲ ರಿಜೆಕ್ಟ್ ಮಾಡ್ತಿದಾರಂತೆ. ಆದ್ರೆ ಈ ಮನೆಗೆ ಬಂದಿನಿ ನಾನು ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ನಿನ್ನಲ್ಲಿರೋ ಟ್ಯಾಲೆಂಟ್ ಏನು ಅಂತ ಕೇಳಿದ್ರೆ, ನಾನು ಸತ್ಯ ಹೇಳ್ತೀನಿ, ಸತ್ಯ ದಾರಿಯಲ್ಲಿ ನಡೀತೀನಿ, ಅದೇ ನನ್ನ ಟ್ಯಾಲೆಂಟು, ಹಾಗೆ ಹೀಗೆ ಅಂತ ಹೇಳಿದ್ರು. ಟೋಟಲಿ ಈ ವ್ಯಕ್ತಿ ಆ 4 ಜನ ಜಡ್ಜಸ್ ನ ಇಂಪ್ರೆಸ್ ಮಾಡೋದ್ರಲ್ಲಿ ಸೋತ್ರು ಅಂತ ಹೇಳ್ಬೋದು. ಆದ್ರೂ ನೆಕ್ಸ್ಟ್ ಜಡ್ಜಸ್ ಗಳು ಅವ್ರಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಏನಪ್ಪಾ, ಇವ್ರು ಮಾತಾಡೋ ರೀತಿಲೇ ಒಂದ್ ರೀತಿ ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಒಂದೊಂದರ ಮಾತಾಡ್ತಾರೆ, ನಾನ್ ಫಿಟ್ ಆಗಿದ್ದೀನಿ, ಹಾಗೆ ಹೀಗೆ, ನನ್ಗೆ ಆ ತರ ಈ ತರ ಇದ್ರ ಅದೊಂಥರ ಜಂಬ ಕೊಚ್ಕೊಂತಾರೆ. ಅದಕ್ಕೆ ಸಂಗೀತ ಶೃಂಗೇರಿ ಟಕ್ ಅಂತ ಇದ್ರು, ಸರಿ ನೀನ್ ಆತರ ಫಿಟ್ ಇದಾರ, ನಿಮ್ ಜೊತೆ ನನ್ ಜೊತೆ ಒಂದು ಟಾಸ್ಕ್ ಮಾಡ್ತೀರಾ ಅಂತೇಳಿ ಟಾಸ್ಕ್ ಮಾಡಿದ್ರು. ಅದ್ರಲ್ಲಿ ಈ ವ್ಯಕ್ತಿ ಸೋತೋದ್ರು. ಬಟ್ ಈ ವ್ಯಕ್ತಿ ಸೋತ್ರು ಅಂತ ಫಿಟ್ ಇಲ್ಲ ನಾನು ಹೇಳೋದಿಲ್ಲ. ಸಂಗೀತ ಶೃಂಗೇರಿ ಅಂದ್ರೆ ಒಬ್ರು ನಟಿ, ಹಾಗಾಗಿ ಇದರ ಟಾಸ್ಕ್ ಗಳು ಅವರು ಫೇಸ್ ಮಾಡಿರ್ತಾರೆ, ಹಾಗಾಗಿ ಇದನ್ನ ಟಕ್ ಅಂತ ಮಾಡಿದ್ರು. ಈ ವ್ಯಕ್ತಿ ಅದರದೆಲ್ಲ ಜಿಮ್ ಒಬ್ಬ ಮಾತ್ರ ಹೋಗಿಲ್ದೇ ಇರ್ಬೋದು, ಸೋತ್ರು. ಕೂಡ ಇವ್ರ ಗುಡ್ ಲಕ್ ಅನ್ನುವಂತೆ 3 ಜನ ಜಡ್ಜಸ್ ಇವರಿಗೆ ಗ್ರೀನ್ ಅನ್ನ ಕೊಟ್ರು. ಒಬ್ಬ ವ್ಯಕ್ತಿ ಅಂದ್ರೆ ಶ್ರುತಿ ಮೇಮ್ ಮಾತ್ರ ಇವರಿಗೆ ರೆಡ್ ಕೊಟ್ರು. ಸಂಗೀತ ಟಾಸ್ಕ್ ಕೊಟ್ಟಿದ್ರು, ಆ ಟಾಸ್ಕ್ ಅಲ್ಲೂ ಸೋತ್ರು ಕೂಡ ಸಂಗೀತ ಶೃಂಗೇರಿ ಅವರಿಗೆ ಗ್ರೀನ್ ಕೊಟ್ಟು ನೆಕ್ಸ್ಟ್ ಲೆವೆಲ್ ಸೆಲೆಕ್ಟ್ ಮಾಡಿದ್ರು. ಶ್ರುತಿ ಮೇಡಮ್ ಮಾತ್ರ ಇವ್ರಿಗೆ ರೆಡ್ ಕೊಟ್ರು. ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ನಡೀತು. ನಮ್ಮ 4 ಜನರಲ್ಲಿ ಯಾರು ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ಯಾರನ್ನ ಮಾಡ್ತೀರಾ ಅಂತ ಕೇಳಿದಾಗ ಆ ವ್ಯಕ್ತಿ ಶ್ರುತಿ ಮೇಡಮ್ ನ ಸೆಲೆಕ್ಟ್ ಮಾಡ್ದ. ಅಂದ್ರೆ ಇವ್ರೆಲ್ರೂ ಕೂಡ ಮಾತಾಡ್ತಾರೆ ಪಡ ಪಡ, ನೀವು ಮಾತಾಡೋದಿಲ್ಲ, ಹಾಗಾಗಿ ಬಿಗ್ ಬಾಸ್ ಜಡ್ಜಸ್ಗೆ ನೀವು ಫಿಟ್ ಇಲ್ಲ, ನಿಮ್ಮನ್ನೇ ನಾನು ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳ್ದ. ಅದೊಂದ್ ರೀತಿ ಅವ್ರಿಗೆ ಹರ್ಟ್ ಆತ ಅನ್ಸುತ್ತೆ. ಹಾಗಾಗಿ ಶ್ರುತಿ ಮೇಡಮ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ರು. ಆದ್ರೆ 3 ಜನನು ಕೂಡ ಗ್ರೀನ್ ಕೊಟ್ಟಿದ್ರಿಂದ ಆ ವ್ಯಕ್ತಿ ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆದ. ಇನ್ನ 6 ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ರತ್ನ ಚಂದ್ರಪ್ಪ ಬಂಗಾರಪೇಟೆ. ಅವ್ರ ವಯಸ್ಸು ಬಂದು 72 ವರ್ಷ ಅಂತೆ. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹೆಡ್ ಟೀಚರ್ ಆಗಿ ಕೆಲಸ ಮಾಡ್ತಾರಂತೆ. ರಿಯಲ್ ಹೇಳ್ತಾನೆ, ಅವ್ರ ಫಿಟ್ನೆಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ರೀ. 72 ವರ್ಷ ಆದ್ರೂ ಅಮ್ಮ ಗುಂಡ್ಕಲ್ಲಂಗ್ ಇದೆ ರೀ. ಯೋಗ ಮಾಡ್ತಾರಂತೆ, ಯೋಗ ಕ್ಲಾಸ್ ನಡೆಸ್ತಾರಂತೆ, ಅದು ಕೂಡ ಫ್ರೀ ಆಗಿ. ಪ್ರಾಣಾಯಾಮ ಈ ತರದ್ದೆಲ್ಲ ಮಾಡ್ತಿದಾರೆ. ಬಟ್ ಏನೇ ಇರ್ಲಿ, ಅವ್ರ ಫಿಟ್ನೆಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ರೀ. 72 ವರ್ಷ ಅದು ನಿಜವಾಗ್ಲೂ ಹೇಳ್ತಾ ಇದೀನಿ, ಸಕ್ಕದ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಜೆನ್ಯೂನ್ ಆಗಿ ಹೇಳ್ತೀನಿ, ನಮ್ಗೆ 72 ವರ್ಷ ಆದಾಗ ನಾವು ಬದುಕಿರ್ತೀವಿ ಇಲ್ವಾ ಖಂಡಿತವಲ್ಲೂ ಗೊತ್ತಿಲ್ಲ ರೀ. ಅವ್ರ 72 ವರ್ಷ ಆದ್ರೂ ಕೂಡ ಸಖತ್ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಇವರು 4 ಜಡ್ಜಸ್ ಅಲ್ಲಿ ಯಾರನ್ನ ಇಂಪ್ರೆಸ್ ಮಾಡಿದ್ರು ಅಂತ ನೋಡೋದಾದ್ರೆ, ವಿನಯ್ ಗೌಡ, ಸಂಗೀತ ಶೃಂಗೇರಿ, ಶ್ರುತಿ ಮೇಮ್ 3 ಜನನು ಕೂಡ ಇವರ ಒಂದು ಇದಕ್ಕೆ ಫಿದಾ ಆಗೋದ್ರು. ಇವ್ರು 3 ಜನನು ಕೂಡ ಗ್ರೀನ್ ಕೊಡ್ತಾರೆ, ಚಂದನ್ ಶೆಟ್ಟಿ ಮಾತ್ರ ಇವ್ರಿಗೆ ರೆಡ್ ಕೊಡ್ತಾರೆ. ಕಾರಣ ಏನು, ನಾನ್ಯಾಕೆ ರೆಡ್ ಕೊಟ್ಟೆ ಅಂದ್ರೆ, ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮ ಇದಕ್ಕೆ, ನಿಮ್ಮ ಫಿಟ್ನೆಸ್ಗೆ ನಾನು ಕೂಡ ಫಿದಾ ಆಗಿದ್ದೀನಿ. ನಿಮ್ನ ಇಷ್ಟಕ್ಕೆ ನಿಲ್ಸಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಮುಂದೆ ತೋರ್ಸಲ್ಲ, ಹಾಗಾಗಿ ನಾನು ರೆಡ್ ಕೊಟ್ಟು ನಿಮ್ಮನ್ನ ವೇಟಿಂಗ್ ಅಲ್ಲಿ ಇಡ್ತೀನಿ ಅಂತ ಹೇಳಿ ಅವ್ರು ರೆಡ್ ಕೊಡ್ತಾರೆ. ಅದರಿಂದ ಇವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದ್ರು. ಮುಂದೆ ನೋಡೋಣ, ಇವರು ಬಿಗ್ ಬಾಸ್ ಅಲ್ಲಿ ನೆಕ್ಸ್ಟ್ ರೌಂಡ್ ಅಲ್ಲೂ ಕೂಡ ಗೆದ್ದು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ, ನಾವು ಕೂಡ ಸೀಸನ್ 12 ಅಲ್ಲೂ ಕೂಡ ನೋಡಿದ್ವಿ, ಮಲ್ಲಮ್ಮ ಅವ್ರು ಬಂದ್ರು ಬಿಗ್ ಬಾಸ್ ಮನೆ ಒಳಗಡೆ ಏನೇನೆಲ್ಲ ಮಾಡಿದ್ರು, ಆ ಫಿಟ್ನೆಸ್ ಹೆಂಗಿತ್ತು ಅಂತೆಲ್ಲ ನೋಡಿದ್ವಿ. ಈ ಸರಿ ಇವ್ರೇನ ನೆಕ್ಸ್ಟ್ ರೌಂಡ್ ಅಲ್ಲಿ ಗೆದ್ದು ಬಿಗ್ ಬಾಸ್ ಮನೆ ಒಳಗೆ ಹೋಗಕ್ಕೆ ಒಂದು ಅವಕಾಶ ಸಿಕ್ಕರೆ ರತ್ನ ಚಂದ್ರಪ್ಪ ಅವರು ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಿ ಕಾದು ನೋಡೋಣ. ಇನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ 7 ಆಗಿ ಕಬಾಬ್ ಮಂಜು ಬೆಂಗಳೂರು ಅಂತೇಳಿ ಎಂಟ್ರಿ ಕೊಟ್ರು. ಈ ವ್ಯಕ್ತಿ ರೀಲ್ಸ್ ಗಳನ್ನ ನಾನು ಆಗಾಗ ನೋಡ್ತಾ ಇರ್ತಿದ್ದೆ. ಈ ಎಣ್ಣೆ ಕಬಾಬ್ ಎತ್ತುವಾಗ ಕೈಯಲ್ಲಿ ಎತ್ತಾ ಇದ್ರು. ನಾನು ಅದ್ ನೋಡಿ ಏನಪ್ಪ ಈ ಮನುಷ್ಯ, ಅಬ್ಬಾ ನಿಜವಾಗ್ಲೂ ಟ್ಯಾಲೆಂಟೆಡ್ ವ್ಯಕ್ತಿ ಅಂದ್ಕೊಂಡಿದ್ದೆ. ಆ ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾನೆ ಅಗ್ನಿ ಪರೀಕ್ಷೆಗೆ. ಆದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಈ ವ್ಯಕ್ತಿ 4 ಜನರಿಂದನೂ ಕೂಡ ರೆಡ್ ತಗೋತಾರೆ. ಅಂದ್ರೆ
ಜಡ್ಜಸ್ ಇವರ ಒಂದು ಆಟಕ್ಕೆ ಯಾರು ಕೂಡ ಇಂಪ್ರೆಸ್ ಆಗೋದಿಲ್ಲ. ಇವ್ರಿಗೊಂದು ಟಾಸ್ಕ್ ಅನ್ನು ಸಹ ಕೊಡ್ತಾರೆ. ಏನ್ ಟಾಸ್ಕ್ ಕೊಡ್ತಾರೆ? ಕಬಾಬ್ ಹಾಕೋದು. ಅವ್ರು ದಿನನಿತ್ಯ ಮಾಡ್ತಾರೆ ಕೆಲಸ, ರೀಲ್ಸ್ ಅಲ್ಲಿ ಮಾಡಿ ತೋರಿಸ್ತದಿಲ್ಲ, ಅದನ್ನೇ ಇಲ್ಲೊಂದು ಮಾಡಿ ಅಂತೇಳಿ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಚಿಕನ್ ಹಾಕ್ಬಿಟ್ಟು ಕಬಾಬ್ ತೇಲುವಾಗ ಕೈಯಲ್ಲಿ ಎಣ್ಣೆ ಮುಟ್ಟಿ ಅಂತೇಳಿ ಬಿಡ್ತಾರೆ. ಈ ವ್ಯಕ್ತಿ ಅಲ್ಲೂ ಕೂಡ ಕಾದಿರೋ ಎಣ್ಣೆಗೆ ಕೈ ಹಾಕಿ ಕಬಾಬನ್ನ ಎತ್ತಾರೆ. ನಾವು ಕೂಡ ಒಂದ್ ರೀತಿ ಶಾಕ್ ಆದ್ವಿ. ಆದ್ರೆ ಅದೇ ಟೈಮಲ್ಲಿ ವಿನಯ್ ಗೌಡ, ಶನಿ ಶೃಂಗೇರಿ ಅವ್ರು ಬಂದು ಅದೇ ಎಣ್ಣೆಯಲ್ಲಿ ಕೈ ಹಾಕಿದ್ರು. ಆ ವ್ಯಕ್ತಿಗೆ ಒಂದ್ ಸ್ವಲ್ಪ ಮುಜುಗರ ಅನಿಸ್ತು. ಏನಪ್ಪಾ ಇದು, ಅವ್ರು ಬಂದು ಕೈ ಹಾಕ್ಬಿಟ್ರಲ್ಲ ಅಂತ ಒಂಥರ ಫೇಕ್ ಅನಿಸ್ತು. ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ, ಬಿಗ್ ಬಾಸ್ ವೇದಿಕೆ ಬಂದು ಕೆಲವರನ್ನ ಮಲ್ಟಿಪಲ್ ಸ್ಟಾರ್ ಕೂಡ ಮಾಡ್ತಾರೆ, ಕೆಲವರನ್ನ ಕೆಳಗರು ಕೂಡ ಬಿಡಿಸ್ತದೆ. ಅದಕ್ಕೆ ನೀವು ಉದಾಹರಣೆ ನೋಡಿದೀವಿ, ಹನುಮಂತಣ್ಣ ಮತ್ತು ಗಿಲ್ಲಿ ಟಾಪ್ ಹೋದ್ರು, ಡಾಗ್ ಸತೀಶ್ ಅಣ್ಣಂದು ಲೆವೆಲ್ ಕೆಳಗಡೆ ಬಂತು. ನೋಡಿದ್ವಿ, ಈ ತರ ಸುಮಾರು ನೋಡಿದ್ವಿ. ಅದೇ ತರ ಇವರು ಕೂಡ ಪಾಪ ಕಬಾಬ್ ಎಣ್ಣೆ ಕೈ ಹಾಕ್ಬಿಟ್ಟು ಎತ್ತಾ ಇರೋದು ನಾವು ಕೂಡ ಇಷ್ಟ ದಿನ ಅಂದ್ಕೊಂಡಿದ್ವಿ. ಬಟ್ ಸತ್ಯನ ಸುಳ್ಳ ಗೊತ್ತಿಲ್ಲ. ಬಟ್ ಆ ಮೂಮೆಂಟ್ ಅಲ್ಲಿ ನೋಡಿದಾಗ ಅದು ಫೇಕ್ ಅಂತ ಅನಿಸ್ತು ನನಗೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಲಾಸ್ಟ್ 8 ಕಂಟೆಸ್ಟೆಂಟ್ ಆಗಿ ಪೂರ್ಣಿಮಾ ಅಂತೇಳಿ ಮಂಡ್ಯದವರು, ಇವ್ರು KSRTC ಅಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದಾರಂತೆ. ಬಟ್ ಈ ಲೇಡಿ ಫಿಟ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ರೀ. ಇವರು ಕೂಡ ಟಾಸ್ಕ್ ಅನ್ನ ಕೊಟ್ರು. ಈ ಬಸ್ ಟೈರ್ ಬರುತ್ತಲ್ಲ ಅದನ್ನ ಎತ್ತೋದು 30 ಸೆಕೆಂಡ್ ಎತ್ತಿ ಹಿಡ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು 45 ಸೆಕೆಂಡ್ ಇಟ್ಕೊಂಡ್ರು. ನಾನು ಫಸ್ಟ್ ಅಲ್ಲಿ ಹೇಳಿದ್ದೆ, ಈ 8 ಜನ ಕಂಟೆಸ್ಟೆಂಟ್ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ 4 ಜನ ಜಡ್ಜಸ್ ಇಂದ ಸ್ಟಾರ್ ತಗೊಂಡ್ರು ಅಂತ. ಆ ಲೇಡಿ ಇವರೇ, ಪೂರ್ಣಿಮಾ ಮಂಡ್ಯ. ಇವರು 4 ಜನ ಜಡ್ಜಸ್ ಇಂದ ಸ್ಟಾರ್ ತಗೊಂಡು ಇವರು ಸೆಲೆಕ್ಟ್ ಆದ್ರು. ಈ 8 ಜನ ಕಂಟೆಸ್ಟೆಂಟ್ ಅಲ್ಲಿ 4 ಜನರಿಂದ ಇಂಪ್ರೆಸ್ ಆಗಿರೋ ಲೇಡಿ ಅಂದ್ರೆ ಇವರೊಬ್ರೆ ಪೂರ್ಣಿಮಾ ಅಂತೇಳಿ. ಟೋಟಲಿ ಲಕ್ಷಾಂತರ ಜನ ಬಂದು ಅದರಲ್ಲಿ 60 ಜನನ ಫೈನಲ್ ಮಾಡಿದ್ದಾರೆ. ಆ ಫೈನಲ್ 60 ಜನದಲ್ಲಿ 8 ಜನ ಮೊದಲನೇ ಎಪಿಸೋಡ್ ಅಲ್ಲಿ ಬೆಳಕಿಗೆ ಬಂದ್ರು. ಈಗ ಟೋಟಲ್ 8 ಜನ ಕಂಟೆಸ್ಟೆಂಟ್ ಅಲ್ಲಿ 3 ಜನ ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗಿದ್ದಾರೆ. ಯೋಗಿತಾ, ಯೋಗೇಶ್ರೀ ಮತ್ತೆ ಕಬಾಬ್ ಮಂಜಾ ಇವರು ವೇದಿಕೆಯಿಂದ ಮನೆಗೆ ಹೋದ್ರು. ಈಗ ವೈಟಿಂಗ್ ಲಿಸ್ಟ್ ಅಲ್ಲಿ ಇರೋದು ದೀಕ್ಷಾ ಮತ್ತು ಈಶಾ. ಈಗ ನೆಕ್ಸ್ಟ್ ಮುಂದಿನ ಎಪಿಸೋಡ್ ಅಲ್ಲಿ ಇನ್ಯಾವ ಕಂಟೆಸ್ಟೆಂಟ್ ಗಳು ಬೆಳಕಿಗೆ ಬರ್ತಾರೆ, ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅವರೊಂದಿಗೆ ಮತ್ತೆ ಭೇಟಿ ಆಗೋಣ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.